ಹೆಲೋ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಲೈಫ್ ಇನ್ ಒಮಾನ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬೆಳಗ್ಗೆ ನಾನು ಕೆಲಸ ಎಲ್ಲ ಮುಗಿಸಿ ಪೂಜೆ ಮುಗಿಸಿ ಈಗ ನಾವು ಸ್ವಲ್ಪ ಹೊರಗಡೆ ಹೋಗೋಣ ಅಂಥೇಳಿ ರೆಡಿ ಆಗ್ತಾಯಿದ್ದೀವಿ. ಇದು ನೋಡಿ, ಇವನಿಗೆ ಮೊನ್ನೆ ತಂದಿದ್ದು ಡ್ರೆಸ್ಸು ಹಾಕಿದ್ದೀನಿ, ನೋಡೋಣ ಹೇಗೆ ಕಾಣ್ತಿದ್ದಾನೆ ಅಂತ. ಹೇಗೆ ಕಾಣ್ತಿದ್ದಾನೆ ಕಮೆಂಟ್ ಮಾಡಿ ಹೇಳಿ. ನೋಡಿ, ಫುಲ್ ಹ್ಯಾಪಿ ಮೂಡು. ಹೊರಗಡೆ ಹೋಗ್ತಿದ್ದೀವಿ ಅಂಥೇಳಿ ಫುಲ್ ಖುಷಿ, ಆಟ ಆಡ್ತಾ ಇದ್ದಾನೆ. ಒಂದು ಫೋಟೋಗೆ ನಿಂತ್ಕೊಂಡ್ರು ನಿಂತ್ಕೊಳಲ್ಲ. ಈಗ ನೋಡಿ ಫುಲ್ ಹ್ಯಾಪಿಯಾಗಿದ್ದಾನೆ. ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ನೋಡ್ತೀರಾ ನೀವು ಹೇಗೆ ಸಪ್ಪೆ ಆಗುತ್ತೆ ಮುಖ ಅಂತ ಹೇಳಿ. ನಾವೀಗ ಹೊರಡೋಣ ಅಂತ ರೆಡಿ ಆಗ್ತಾ ಇದ್ದೀವಿ. ಇವನು ರೆಡಿಯಾಗಿ ನಿಂತ್ಕೊಂಡಿದ್ದೇನೆ, ವೆಯ್ಟ್ ಮಾಡ್ತಾ ಇದ್ದಾನೆ. ಇವನ ಜೊತೆ ಸ್ವಲ್ಪ ಆಟ ಆಡ್ತಾ ಇದ್ದೆ ನಾನು, ನಮ್ಮನೆ ರೆಡಿ ಆಗೋ ತನಕ. ನೋಡಿ ಹಿಂಗೆ ಮಾಡ್ತಾನೆ ಅಂತ. ಇವತ್ತು ಅವ್ರ ಅಣ್ಣ ಇಲ್ಲ ಅವನ ಜೊತೆ. ನನ್ನ ದೊಡ್ಡ ಮಗನಿಗೆ ಸ್ಕೂಲ್ ಇದೆ, ಅವ್ನು ಸ್ಕೂಲಿಗೆ ಹೋಗಿದ್ದಾನೆ. ಅವನು 12:15 ಅಷ್ಟೊತ್ತಿಗೆಲ್ಲ ಬರ್ತಾನೆ. ಅಷ್ಟರೊಳಗೆ ನಾವು ಹೋಗಿ ಬೇಗ ಬರಬೇಕು. ಅದಕ್ಕೆ ಬೇಗ ಎಲ್ಲ ಕೆಲಸ ಮುಗಿಸಿ ರೆಡಿಯಾಗಿ ಕಾಯ್ತಾ ಇದ್ದೀವಿ ಅವ್ರ ಪಪ್ಪಂಗೋಸ್ಕರ. ಇಲ್ಲಿ ನೋಡಿ, ಇಲ್ಲಿ ಆಟ ಆಡ್ತಾ ಇದ್ದಾನೆ. ಈ ಸೈಕಲಲ್ಲಿ ಪೆಡ್ ಇದೆ, ಬಟ್ ಅದನ್ನೆಲ್ಲ ತೆಗ್ದುಬಿಟ್ಟು ಈ ಥರನೇ ಅವ್ನು ಆಟ ಆಡೋದು. ಫುಲ್ ರಿಪೇರಿ ಕೆಲಸ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾನೆ. ನಾವೀಗ ಹೊರಗಡೆ ಬಂದ್ವಿ, ಕಾರ್ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿ ಹೇಗೆ ಕ್ಲೀನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ನಾನು ಹಿಂದಿನ ವ್ಲಾಗಲ್ಲಿ ಹೇಳಿದ್ದೆ ಜನಗಳಿರ್ತಾರೆ ಬಂದು ಕ್ಲೀನ್ ಮಾಡ್ತಾರೆ ಅಂತ. ನೋಡಿ ರಸ್ತೆ ಎಲ್ಲ ಎಷ್ಟು ಕ್ಲೀನಾಗಿ ಗುಡಿಸಿ ಕ್ಲೀನ್ ಮಾಡ್ತಾ ಇದ್ದಾರೆ. ನೋಡಿ, ಇದು ಮಾಸ್ಕು ತುಂಬ ಚೆನ್ನಾಗಿದೆ. ಇದು ಸುತ್ತ ಗಿಡಗಳನ್ನೆಲ್ಲ ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ. ಇಲ್ಲೂ ನೋಡಿ ಫುಲ್ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ. ನಾವೀಗ ಹಾಸ್ಪಿಟ್ಲಿಗೆ ಬಂದ್ವಿ. ಇಲ್ಲಿ ನಾವು ಬಂದು ಹೋಗಿ 9 ಡೇಸ್ ತನಕ ಟೈಮ್ ಇರುತ್ತೆ ಬರಲಿಕ್ಕೆ. ಮತ್ತು ಇವತ್ತು 7 ಡೇ ಆಗಿತ್ತು. ಯಾಕಂದರೆ ಕೋಲ್ಡ್ ಇನ್ನೂ ಕಮ್ಮಿ ಇರಲಿಲ್ಲ, ಅದಕ್ಕೆ ಬಂದ್ವಿ. ನೋಡಿ ಹೇಗೆ ಹೆದ್ರುಕೊಂಡು ಕೂತ್ಕೊಂಡೇನೆ ಅಂತ. ಮನೇಲಿ ಫುಲ್ ಹುಲಿ ಥರ ಎಲ್ಲ ಹಾರಾಟ ಚೀರಾಟ ಎಲ್ಲ ಮಾಡ್ದ. ಇವಾಗ ಅವ್ರ ಪಪ್ಪನ ಜೊತೆ ಫುಲ್ ಹೆದ್ರುಕೊಂಡು ಕೂತ್ಕೊಂಡಿದ್ದೇನೆ. ಹೆಚ್ಚಿಗೆ ಜನ ಇದ್ದಿಲ್ಲ, ಬೇಗ ಆಯಿತು ನಮಗೆ. ನಾವು ಅಲ್ಲಿಂದ ಮತ್ತೆ ಹೊರಟು ಬಂದ್ವಿ. ಇಲ್ಲಿ ನೋಡಿ, ಇಲ್ಲಿ ಕ್ಲೀನಿಂಗಿಗೆಲ್ಲ ಜನ ಇದ್ದಾರೆ. ಅಲ್ಲಿ ನೋಡ್ಬೋದು ನೀವು. ಇಲ್ಲಿ ಆರೆಂಜ್ ಕಲರ್ ಕಾಣ್ತಿದೆ ಅಲ್ಲ, ಇದೇ ಥರನೇ ಇಲ್ಲಿ ಟ್ಯಾಕ್ಸಿಗಳೆಲ್ಲ ಇರೋ ಅಂಥದ್ದು. ಮೊದಲೆಲ್ಲ ಈ ಟ್ಯಾಕ್ಸಿ ಬಿಟ್ಟರೆ ಬಸ್ಗಳೇ ಇದ್ದಿಲ್ಲ. ಈಗ ಒಂದು 3 ಇಯರ್ಸ್ ಬಿಫೋರೇ ಬಸ್ಗಳಿದೆ. ನೆಕ್ಸ್ಟ್ ಡೇ ಇದು 5:10 ಆಗಿದೆ. ನಮ್ಮ ಮನೆಯವರಿಗೆ ಡ್ಯೂಟಿ ಇದೆ ಮತ್ತು ನನ್ನ ಮಗನಿಗೂ ಸ್ಕೂಲ್ ಇದೆ, ಅದಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಇಲ್ಲಿ ಮೊದಲು ಬಸ್ ಇಲ್ಲದೆ ಇದ್ದಾಗ ಇದೇ ಟ್ಯಾಕ್ಸಿಗಳಲ್ಲೇ ನಾವು ಎಲ್ಲಾದರೂ ಹೋಗಬೇಕು ಅಂದರೆ ಹೋಗಬೇಕಿತ್ತು. ತುಂಬ ಚಾರ್ಜ್ ಮಾಡ್ತಿದ್ರು. ಬಟ್ ಈಗ ಬಸ್ಗಳಿರೋದ್ರಿಂದ ಅಷ್ಟೊಂದು ಚಾರ್ಜ್ ಇಲ್ಲ. ಬಸ್ ರೇಟು ಮತ್ತು ಕಾರಿನ ರೇಟು, ಇದು ಟ್ಯಾಕ್ಸಿ ರೇಟು ಎರಡೂ ಸೇಮ್ ಇದೆ. ಮೊದಲು ಇಲ್ಲಿ ಬಂದಾಗ ಶಾಕಿಂಗ್ ಅನಿಸ್ತಿತ್ತು, ಏನಪ್ಪ ಇಲ್ಲಿ ಬಸ್ಗಳೇ ಇಲ್ಲ ಅಲ್ಲ, ಬಸ್ಸು ಮತ್ತು ಬೈಕು ಅದೆಲ್ಲ ಇರಲೇ ಇಲ್ಲ. ಇತ್ತೀಚೆಗೆ ಎಲೆಕ್ಟ್ರಿಕ್ ಬೈಕ್ಗಳೆಲ್ಲ ಬಂದಿದ್ದಾವೆ. ಹಾಗೆ ಬಸ್ಗಳು ಈಗ ಒಂದು 3 ವರ್ಷದಿಂದ ಬಿಟ್ಟಿದ್ದಾರೆ ಇಲ್ಲಿ ಲೋಕಲಲ್ಲೆಲ್ಲ ಓಡಾಡಲಿಕ್ಕೆ. ನಮ್ಮ ಮನೆಯಿಂದ ಏರ್ಪೋರ್ಟ್ ತನಕ ಎಲ್ಲ ಹೋಗುತ್ತೆ. ಏರ್ಪೋರ್ಟಿಂದ ಬರಲಿಕ್ಕೆಲ್ಲ ಈಸಿ ಇದೆ. ಈಗ ಟ್ಯಾಕ್ಸಿಗಾದರೆ ತುಂಬ ರೇಟ್ ಮಾಡ್ತಾರೆ, ಬಟ್ ಬಸ್ಸಿಗಾದರೆ ಆರಾಮ್ಸೆ ಬರ್ಬೋದು, ಏನು ತೊಂದರೆ ಇಲ್ಲ. ನಾನಿಲ್ಲಿ ಮಾರ್ನಿಂಗ್ ಡ್ರಿಂಕಾಗಿ ಇವತ್ತು ಜೀರಿಗೆ ಮತ್ತು ಸೋಂಪು ಮತ್ತು ಅಜ್ವಾನ್ ನೆನೆಸಿಟ್ಟಿದ್ದೆ. ಆ ನೀರನ್ನು ಫಿಲ್ಟ್ರ್ ಮಾಡಿ ತೊಗೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಲೆಮನ್ ಹಾಕಿದ್ದೀನಿ ಅದಕ್ಕೆ. ಹಾಗೆ ಚಿಯಾ ಸೀಡ್ಸು. ಇದು ನೋಡಿ, ನಮ್ಮನೆಯವರು ಫ್ರೆಂಡ್ ಕೊಟ್ಟಿದ್ದು. ಇದು ಜೇನುತುಪ್ಪ ತುಂಬ ಚೆನ್ನಾಗಿದೆ. ಇದು ನೋಡಿರಿ, ಆಲ್ಮೋಸ್ಟ್ ಖಾಲಿ ಹಾಕಕ್ಕೆ ಬಂದಿದೆ. ಇದು ಪ್ಯೂರ್ ಹನಿ ಆಗಿದೆ. ಇದು ನಾವೇ ಓನಾಗಿ ಹೋಗಿ ಅಂಗಡಿಲಿ ತೊಗೊತೀವಿ ಅಂತ ಅಂದರೆ ಸುಮಾರು ಒಂದು 15 ರಿಯಲ್ ಅಷ್ಟು ರೇಟ್ ಆಗುತ್ತೆ. ಇಲ್ಲಿ ನೀವು ಡಿಫ್ರೆಂಟ್ ಟೈಪ್ ಆಫ್ ಹನಿ ಮತ್ತು ಡೇಟ್ಸು ತುಂಬ ಅವೈಲೇಬಲ್ ಇರುತ್ತೆ ಇಲ್ಲಿ. ಹಾಗೆಯೇ ಇದು ನಮ್ಮ ಮನೆಯವ್ರ ಫ್ರೆಂಡ್ ಕೊಟ್ಟಿರೋದ್ರಿಂದ ಅವರೇನು ದುಡ್ಡು ತೊಗೊಳಲ್ಲ. ಯಾಕಂತಂದರೆ ಟೇಸ್ಟ್ ಮಾಡಿ ಹೇಗಿದೆ ಹೇಳಿ ಅಂಥೇಳಿ ಕೊಡೋದು. ಯಾಕಂದರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ವರ್ಕ್ ಮಾಡೋವಂಥವ್ರು ಸೈಡಲ್ಲಿ ಏನಾದ್ರು ಒಂದು ಬಿಸ್ನೆಸ್ ಮಾಡ್ತಾನೆ ಇರ್ತಾರೆ. ಈ ಥರ ಹನಿ ವ್ಯಾಪಾರ ಮಾಡೋದು, ಇಲ್ಲ ಅಂತ ಅಂದರೆ ಹಾಲು ತುಪ್ಪ ಈ ಥರ ಎಲ್ಲ ಮಾಡುವಂಥದ್ದು, ಮತ್ತು ಕಾಫಿ ಶಾಪ್ಗಳನ್ನ ಇಟ್ಕೊಂಡಿರೋ ಅಂಥದ್ದು. ಈ ರೀತಿ ಕೊಟ್ಟು ಯಾರಿಗಾರು ಬೇಕಿದ್ರೆ ಹೇಳಿ ಅಂತೆಲ್ಲ ಹೇಳ್ತಾರೆ. ತುಂಬ ಚೆನ್ನಾಗೂ ಇರುತ್ತೆ. ಹಾಗೆಯೇ ನಾನು ಯೂಸ್ ಮಾಡ್ತೀನಲ್ಲ ತುಪ್ಪ, ಅದು ಕೂಡ ಇವರು ಒಬ್ಬರು ಫ್ರೆಂಡ್ ಕೊಟ್ಟಿದ್ದು. ಅದು ಅಷ್ಟೇ, ನಾವು ಸುಮ್ಮನೆ ತೊಗೊತೀವಿ ಅಂತ ಅಂದರು. ಒಂದು 20 ರಿಯಲ್ ಅಂತೂ ಇದೆ. ಬಟ್ ಅವರು ನೋಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ ಕೊಡೋದು. ಹಾಗೆ ನಮ್ಮನೆಯವರು ಅವರ ವರ್ಕಲ್ಲೆಲ್ಲ ತುಂಬ ಹೆಲ್ಪ್ ಮಾಡ್ತಾರೆ. ಇವ್ರ ವರ್ಕು ಮುಗಿಸಿ ಮತ್ತು ಅವರಿಗೂ ಎಲ್ಲ ಹೆಲ್ಪ್ ಮಾಡಿಕೊಡ್ತಾರೆ. ಅದಕ್ಕೋಸ್ಕರ ಇವರು ಅಂದರೆ ಹೆಚ್ಚಿಗೆ ಲವ್ ಅಂತಲೇ ಹೇಳ್ಬೋದು ಅವರಿಗೆಲ್ಲ. ಅದಕ್ಕೋಸ್ಕರ ಕೊಡ್ತಾ ಇರ್ತಾರೆ ಈ ಥರ ಎಲ್ಲ.
ನೋಡಿ ಈ ತುಪ್ಪ ಸಮೇತ ನಮ್ಮ ಮನೆಯವ್ರ ಫ್ರೆಂಡೇ ಕೊಟ್ಟಿದ್ದು. ತುಂಬ ಚೆನ್ನಾಗಿದೆ. ಅದು ಏನು ಹಾಕಿ ಈ ತುಪ್ಪ ಮಾಡಿದ್ದಾರೋ ಗೊತ್ತಿಲ್ಲ ನನಗೆ, ಬಟ್ ಏನು ಫ್ಲೇವರ್ ಬರಲ್ಲ ಅದು ಜಸ್ಟ್ ಹಾಗೆ ನೋಡುವಾಗ. ಬಟ್ ಅಡುಗೆ ಮಾಡಿದಾಗ ಮಾತ್ರ ತುಂಬ ಟೇಸ್ಟಿಯಾಗಿ ಬರುತ್ತೆ. ನಾನೀಗ ಇಲ್ಲಿ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ಸ್ವಲ್ಪ ತುಪ್ಪವನ್ನು ಹಾಕ್ತಾ ಇದ್ದೀನಿ. ಉಪ್ಪಿಟ್ಟು ಮನೇಲಿ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗಲ್ಲ ಉಪ್ಪಿಟ್ಟು, ಅದಕ್ಕೋಸ್ಕರ ನಾನೀಗ 2 ಡಿಫ್ರೆಂಟ್ ಟೈಪಲ್ಲಿ ತಿಂಡಿಗಳನ್ನು ಮಾಡ್ತಾಯಿದ್ದೀನಿ. ಸ್ವಲ್ಪ ಕಡಲೆಬೇಳೆನ ಹಾಕ್ತಾಯಿದ್ದೀನಿ. ಇದೇ ಉಪ್ಪಿಟ್ಟನ್ನ ಯೂಸ್ ಮಾಡಿ ನಾನೀಗ 2 ತಿಂಡಿನ ಮಾಡ್ತೀನಿ. ಈಗ ನೋಡಿ ಸ್ವಲ್ಪ ಕಡಲೆಬೇಳೆನ ಹುರ್ಕೊಬೇಕು. ಕಡಲೆಬೇಳೆನ ತುಂಬ ಸಿಗೋಗೋ ಥರ ಹುರ್ಕೊಬಾರ್ದು, ಸ್ವಲ್ಪ ಕೆಂಪಾಗೋ ತನಕ ಹುರ್ಕೊಂಡ್ರು. ಆಮೇಲೆ ಇದಕ್ಕೆ ನಾನೀಗ ಉದ್ದಿನಬೇಳೆನ ಹಾಕ್ತಾಯಿದ್ದೀನಿ. ಉದ್ದಿನಬೇಳೆಯನ್ನು ಹಾಕಿ ಸಾಸಿವೆ ಜೀರಿಗೆ ಮತ್ತು ಎಗೇನು ಉದ್ದಿನಬೇಳೆನ ಹಾಕಿಟ್ಕೊಂಡಿರ್ತೀನಿ ಒಂದು ಡಬ್ಬದಲ್ಲಿ, ಅದನ್ನೊಂದು ಸ್ವಲ್ಪ ಹಾಕ್ತೀನಿ. ಚೆನ್ನಾಗಿ ಅನಿಸುತ್ತೆ ಇದೆಲ್ಲ ಹಾಕೋದ್ರಿಂದ. ನಾನು ಬೇಕಿದ್ದರೆ ನೀವು ಶೇಂಗಾನೂ ಯೂಸ್ ಮಾಡ್ಬೋದು, ಬಟ್ ನಾನು ಶೇಂಗಾ ಯೂಸ್ ಮಾಡ್ತಿಲ್ಲ. ಇಲ್ಲಿ ನನ್ನ ದೊಡ್ಡ ಮಗ ತಿನ್ನಲ್ಲ ಅಂಥೇಳಿ ನಾನು ಶೇಂಗಾ ಯೂಸ್ ಮಾಡ್ತಿಲ್ಲ. ಅದು ಹಾಕಿದ್ರೂ ಚೆನ್ನಾಗಾಗತ್ತೆ. ಮಾಮೂಲಿ ಉಪ್ಪಿಟ್ಟು ಯಾರಿಗೂ ಇಷ್ಟ ಆಗೋಲ್ಲ, ಆದರೂ ಮಾಡ್ತಾಯಿದ್ದೀನಿ. ಈಗ ಸ್ವಲ್ಪ ಈರುಳ್ಳಿ ಹಾಕಿ ಬಾಡಿಸ್ಕೊಳ್ತಾ ಇದ್ದೀನಿ. ಉಪ್ಪಿಟ್ಟು ಇಷ್ಟ ಇಲ್ಲ ಅನ್ನೋರಿಗೆ ನಾನು ಈಗ ಇನ್ನೊಂದು ರೆಸಿಪಿ ತೋರಿಸ್ತೀನಿ, ಆ ಥರ ಮಾಡಿಕೊಡಿ, ಮಕ್ಳಿಗೂ ಇಷ್ಟ ಆಗುತ್ತೆ. ಈಗ ಒಂದು ಒಣಮೆಣಸನ್ನು ಹಾಕ್ತಾಯಿದ್ದೀನಿ. ಹಸಿ ಮೆಣಸಿಗಿಂತ ನನಗೆ ಒಣಮೆಣಸು ಉಪ್ಪಿಟ್ಟು ತುಂಬ ಲೈಕ್ ಅನಿಸುತ್ತೆ, ಅದಕ್ಕೋಸ್ಕರ ಅದನ್ನೇ ಹಾಕೋದು ನಾನು. ತುಂಬ ಟೇಸ್ಟು ಒಂಥರ ಡಿಫ್ರೆಂಟಾಗಿ ಬರುತ್ತೆ. ನಾವೆಲ್ಲ ಅವಾಗ ಅಂಗನವಾಡಿ ಹೋಗುವಾಗ ಉಪ್ಪಿಟ್ಟೆಲ್ಲ ಮಾಡಿಕೊಡ್ತಿದ್ರು, ಬಟ್ ಆ ಟೇಸ್ಟ್ ಬಂದಂಗೆ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಒಣಮೆಣಸನ್ನೇ ಹಾಕ್ತೀನಿ. ಆನಂತರ ಚೆಂದ ಬಾಡಿಸ್ಕೊಬೇಕು. ಬಾಡಿಸ್ಕೊಂಡ ನಂತರದಲ್ಲಿ ನಾನು ಸ್ವಲ್ಪ ರವೆಯನ್ನು ಹಾಕ್ತೀನಿ. ನಾನಿಲ್ಲಿ ಬರೀ 2 ಕಪ್ಪಷ್ಟು ರವೆಯನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದು ಸಣ್ಣ ರವೆ. ಇದರಲ್ಲಿ ಉಪ್ಪಿಟ್ಟು ತುಂಬ ಟೇಸ್ಟಿಯಾಗಿ ಬರುತ್ತೆ. ಬೇಕಿದ್ದರೆ ತರಕಾರಿ ಎಲ್ಲ ಯೂಸ್ ಮಾಡ್ಬೋದು, ಬಟ್ ಇವತ್ತು ನಾನು ಯಾವುದೇ ತರಕಾರಿಗಳನ್ನು ಯೂಸ್ ಮಾಡ್ತಿಲ್ಲ, ಹಾಗೆ ಮಾಡ್ತಾಯಿದ್ದೀನಿ. ರವೆನ ತುಂಬ ಚೆನ್ನಾಗಿ ಹುರ್ಕೊಳ್ಬೇಕು. ತುಂಬ ಚೆನ್ನಾಗಿ ಹುರ್ಕೊಂಡಷ್ಟು ನಮಗೆ ಉಪ್ಪಿಟ್ಟು ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಬಿಸಿನೀರನ್ನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ನೋಡಿ ರವೆ ಈ ರೀತಿ ಚೆನ್ನಾಗಿ ಹುರ್ಕೊಳ್ಬೇಕು, ಇಲ್ಲ ಅಂದರೆ ಉದುರು ಆಗಲ್ಲ ಉಪ್ಪಿಟ್ಟು. ಈಗ ನೋಡಿ ನಾನು ಇದಕ್ಕೆ ಸ್ವಲ್ಪ ಇವಾಗಲೇ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಅಂತ ಹೇಳಿ. ಇದಕ್ಕೆ ಬೇಕಿದ್ರೆ ಕಾಯಿನೂ ಹಾಕ್ಕೊಬೋದು, ಕಾಯಿ ತುರಿದ್ಬಿಟ್ಟು ಚೆನ್ನಾಗಾಗತ್ತೆ. ಬಟ್ ನಾನಿಲ್ಲಿ ಇವತ್ತು ಯಾವುದೇ ರೀತಿಯಾದ ಕಾಯಿ ಅಥವಾ ತರಕಾರಿ ಏನೂ ಆ್ಯಡ್ ಮಾಡ್ತಾ ಇಲ್ಲ, ಜಸ್ಟ್ ಹಾಗೆ ಸಿಂಪಲಾಗಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಸ್ಟವ್ ಆಫ್ ಮಾಡಿಬಿಟ್ಟು ನಾನು ಇದಕ್ಕೆ ನೀರನ್ನು ಹಾಕ್ತಾಯಿದ್ದೀನಿ, ಬಿಸಿ ನೀರನ್ನು. ಸ್ಟವ್ ಆಫ್ ಮಾಡಿಬಿಟ್ಟು ಹಾಕೋದ್ರಿಂದ ಯಾವುದೇ ಥರದ ಗಂಟುಗಳು ಆಗೋಲ್ಲ, ಅದಕ್ಕೋಸ್ಕರ ಈ ರೀತಿ ಮಾಡ್ಬೋದು. ಇದೊಂದು ಟ್ರಿಕ್ಕು, ಯಾರಾದ್ರು ಬೇಕಿದ್ರೆ ಫಾಲೋ ಮಾಡಿ, ಚೆನ್ನಾಗಾಗತ್ತೆ, ಏನು ಗಂಟೆಲ್ಲ ಆಗೋದಿಲ್ಲ. ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಹಾಗೆಯೇ ಬಿಟ್ಟು ಆ ನಂತರ ಸ್ಟವನ್ನು ಆನ್ ಮಾಡ್ಕೊತೀನಿ. ನಾನು ಸ್ಟವನ್ನು ಸಣ್ಣ ಉರಿಯಲ್ಲೇ ಇಡಬೇಕು. ತುಂಬ ಜೋರಾಗಿ ಇಟ್ಟಾಗ ಅದು ಸುಟ್ಟೋಗೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ ಸಣ್ಣ ಉರಿಯಲ್ಲೇ ಇಡ್ತಾಯಿದ್ದೀನಿ. ನೋಡಿ ಇದೀಗ ಬಾಯ್ಲಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಈ ಟೈಮಲ್ಲಿ ನಾವು ತುರಿದಿರೋ ಕಾಯಿಯನ್ನು ಹಾಕಿದಾಗ ತುಂಬ ಚೆನ್ನಾಗಿ ಅನಿಸುತ್ತೆ. ಬಟ್ ನನ್ನ ಹತ್ರ ಇಲ್ಲಿ ಕಾಯಿ ಇದ್ದಿಲ್ಲ, ಅದಕ್ಕೋಸ್ಕರ ನಾನು ಹಾಗೆಯೇ ಹಾಕ್ತಾಯಿದ್ದೀನಿ. ಕೆಲವೊಮ್ಮೆ ನಮ್ಮ ಮನೆಯವರಿಗೆ ಕಂಟಿನ್ಯೂ 7-8 ದಿನ ಶಿಫ್ಟ್ ಇರುತ್ತೆ, ಆವಾಗ ಹೊರಗಡೆ ಹೋಗಿ ಪರ್ಚೇಸ್ ಮಾಡ್ಕೊಂಬರ್ಲಿಕ್ಕಾಗಲ್ಲ, ಅದಕ್ಕೋಸ್ಕರ ಏನೇನು ಅವೈಲೇಬಲ್ ಇರುತ್ತೋ ಅದರಲ್ಲೇ ಮಾಡಿಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಈಗ 5:45 ಆಗಿದೆ. ಈಗ ಇನ್ನೊಂದು ಡಿಶ್ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಆಲೂಗೆಡ್ಡೆನ ಚೆನ್ನಾಗಿ ಬೇಯಿಸ್ಕೊಬೇಕು. ಈ ರೀತಿ ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೊಬೇಕು, ಅವಾಗ ಚೆನ್ನಾಗಿರುತ್ತೆ. ತುರಿಯೋಕ್ಕಿಂತ ಕೈಯಲ್ಲಿ ಸ್ಮ್ಯಾಶ್ ಮಾಡ್ಕೊಂಡಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದಕ್ಕೆ ಸ್ವಲ್ಪ ನಾನು ಕೊತ್ತಂಬರಿ ಪುಡಿಯನ್ನು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಪುಡಿಯನ್ನು ಹಾಕಿ ಹಾಗೆ ಜೀರಿಗೆ ಪುಡಿಯನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ. ಎಲ್ಲ 1 ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಅಷ್ಟೇ. ನಾನು ನಿಮಗೆ ಎಷ್ಟು ಬೇಕು ಅನುಗುಣವಾಗಿ ನೀವು ಹಾಕ್ಕೊಬೋದು. ಹಾಗೆ ಇದು ಖಾರದ ಪುಡಿ. ನಾನಿಲ್ಲಿ ಖಾರದ ಪುಡಿ ಸ್ವಲ್ಪ ಕಮ್ಮಿ ಯೂಸ್ ಮಾಡ್ತಾ ಇದ್ದೀನಿ, ಮಕ್ಕಳು ತಿನ್ನೋದ್ರಿಂದ. ನೀವು ಬೇಕಿದ್ರೆ ಜಾಸ್ತಿ ಹಾಕ್ಕೊಬೋದು. ಹಾಗೆ ಗರಂ ಮಸಾಲ ಸ್ವಲ್ಪ. ನಾನು ಈ ಗರಂ ಮಸಾಲ ಹಾಗೆ ಜೀರಿಗೆ ಪುಡಿ ಅದೆಲ್ಲ ಮನೆಯಲ್ಲೇ ಮಾಡ್ಕೊಳೋ ಅಂಥದ್ದು, ಹೊರಗಡೆಯಿಂದ ಯಾವುದನ್ನು ತರಲ್ಲ. ಆನಂತರ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಆಲ್ರೆಡಿ ಆಲೂಗಡ್ಡೆ ಬೇಯಿಸ್ಕೊಳ್ಳಲಿಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೆ, ಅದಕ್ಕೆ ಈಗ ಸ್ವಲ್ಪ ಉಪ್ಪನ್ನು ಮಾತ್ರ ನಾನು ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಮಕ್ಕಳಿಗೆ ಮಾತ್ರ ತುಂಬ ಇಷ್ಟ ಆಗುತ್ತೆ. ಈ ರೆಸಿಪಿ ಮಾಡಿಕೊಡಿ, ಇಷ್ಟಪಟ್ಟು ತಿಂತಾರೆ. ಆನಂತರ ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡಿಕೊಂಡು ಜೀರಿಗೆನ ಹಾಕ್ತಾಯಿದ್ದೀನಿ. ಇದಕ್ಕೆ ಕರಿಬೇವು ಹಾಗೆ ಸಣ್ಣ ಸಣ್ಣದಾಗಿ ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಗೆ ಹಸಿಮೆಣಸನ್ನ ಕಟ್ ಮಾಡಿಬಿಟ್ಟು ಹಾಕಿದರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಅದೇ ಇವತ್ತು ನನಗೆ ಯಾವುದೇ ತರಕಾರಿಗಳು ಇಲ್ಲದೆ ಇರೋದ್ರಿಂದ ನಾನು ಏನು ನನಗೆ ಅವೈಲೇಬಲ್ ಇದೆಯೋ ಅದರಿಂದನೇ ಮಾಡ್ತಾಯಿದ್ದೀನಿ ಅಷ್ಟೇ. ಆಮೇಲೆ ಸ್ವಲ್ಪ ಕಸೂರಿ ಮೇಥಿಯನ್ನು ಈ ಥರ ಸ್ಮ್ಯಾಶ್ ಮಾಡಿ ಹಾಕಬೇಕು. ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ ಈ ಕಸೂರಿ ಮೇಥಿ ಇದಕ್ಕೆ.
ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡಿದ್ದೀನಿ. ಆನಂತರ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು. ಯಾವುದೇ ತರಕಾರಿ ಇಲ್ಲ ಅಂದರೂ ಹೇಗಿದ್ದರೂ ಅಡುಗೆನ ಹೇಗೆ ಮಾಡ್ಬೋದು ಅನ್ನೋದನ್ನ ನಾವು ಥಿಂಕ್ ಮಾಡಿ ಐಡಿಯಾ ಉಪಯೋಗಿಸಿ ಮಾಡ್ಬೋದು, ಏನು ತೊಂದರೆ ಅನಿಸಲ್ಲ. ಈಗ ನೋಡಿ ಇದೆಲ್ಲ ಮಿಕ್ಸ್ ಆಗಿದೆ. ಆ ನಂತರ ನಾನು ಇದಕ್ಕೆ ಈಗ ನಾವು ಮಾಡಿಟ್ಟಿದ್ದೀವಲ್ಲ ಉಪ್ಪಿಟ್ಟು, ಆ ಉಪ್ಪಿಟ್ಟನ್ನ ಸ್ವಲ್ಪ ಹಾಕ್ತಾಯಿದ್ದೀನಿ. ಯಾಕಂತಂದರೆ ಮಕ್ಕಳು ಮಾಮೂಲಿ ಹೀಗಾಗಿ ಉಪ್ಪಿಟ್ಟು ಕೊಟ್ಟರೆ ತಿನ್ನಲ್ಲ, ಅದಕ್ಕೋಸ್ಕರ ನಾನು ಈ ರೀತಿ ಮಾಡಿಕೊಡ್ತೀನಿ. ನೀವು ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಆ್ಯಕ್ಚುಲಿ ಚೆನ್ನಾಗಿ ಬರುತ್ತೆ ಇದು, ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ಆನಂತರ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡಾದಮೇಲೆ ಈ ರೀತಿ ಚೆನ್ನಾಗಿ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿಕೊಂಡು ಈ ರೀತಿ ತಟ್ಟಿ ಇಡಬೇಕು. ಸಣ್ಣದಾಗಿ ಈ ಥರ ಹೋಲ್ಗಳನ್ನು ಮಾಡ್ಕೊಂಡಾಗ ತುಂಬ ಚೆನ್ನಾಗಿ ಬೇಯುತ್ತೆ. ಬೇಕಿದ್ರೆ ಡೀಪ್ ಫ್ರೈ ಮಾಡ್ಕೊಬೋದು, ಬಟ್ ನಾನು ಶಾಲೋ ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ ಎದ್ದು ಬಂದಾಯಿತು ಆಲ್ರೆಡಿ ಒಬ್ಬರು. ಆನಂತರ ಈ ರೀತಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಬೇಕು, ಇಲ್ಲಾಂದರೆ ಹಸಿ ಇಟ್ಟು ಹಾಗೆ ಸಿಗುತ್ತೆ. ಇದು ಬೇಕಿದ್ರೆ ಡೀಪ್ ಫ್ರೈನೂ ಮಾಡ್ಕೊಬೋದು, ಏನು ಒಡೆಯೋದೆಲ್ಲ ಏನೂ ಆಗೋಲ್ಲ. ಬಟ್ ನಾನು ಶಾಲೋ ಫ್ರೈ ಮಾಡ್ಕೊತಾ ಇದ್ದೀನಿ. ಟೀನೂ ರೆಡಿ ಇದೆ, ತಿಂಡಿನೂ ಎಲ್ಲ ರೆಡಿ ಆಯಿತು. ಈಗ ನಮ್ಮ ಮನೆಯವರಿಗೆ ಮತ್ತು ಮಗನಿಗೆಲ್ಲ ಕೊಡಲಿಕ್ಕೆ ಅಂತ ನಾನು ರೆಡಿ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಎಮ್ಮಿಯಾಗಿ ಕಾಣ್ತಾ ಇದೆ. ದಯವಿಟ್ಟು ಯಾರೆಲ್ಲ ಟ್ರೈ ಮಾಡಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ, ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗೆ ಇಲ್ಲಿ ನಾನು ನನ್ನ ಮಗನ ಬಾಕ್ಸಿಗೆ ಈ ಕಟ್ಲೆಟ್ಗಳನ್ನು ಹಾಕ್ತಾಯಿದ್ದೀನಿ. ಉಪ್ಪಿಟ್ಟಿಂದ ಮಾಡಿರೋದು, ಉಪ್ಪಿಟ್ಟು ಮತ್ತು ಆಲೂಗೆಡ್ಡೆ ಮಿಕ್ಸ್ ಮಾಡಿರೋದು. ಹಾಗೆ ನಮ್ಮ ಮನೆಯವರ ಲಂಚ್ ಬಾಕ್ಸಿಗೆ ನಾನು ಉಪ್ಪಿಟ್ಟು ಸ್ವಲ್ಪ ಹಾಕಿ ಅದಕ್ಕೆ ಆ್ಯಸ್ ಯೂಶ್ವಲ್ ಕಂಪಲ್ಸರಿ ಪೀನಟ್ ಚಟ್ನಿ ಪುಡಿನ ಹಾಕ್ತಾಯಿದ್ದೀನಿ. ಹಾಗೆ ನನ್ನ ಮಗನಿಗೆ ಸ್ವಲ್ಪ ಕೆಚಪ್ ಹಾಕಿ ಪ್ಯಾಕ್ ಮಾಡ್ತೀನಿ. ಹೇಗಿದೆ ನೋಡಿ ಒಂದ್ಸತಿ ಟ್ರೈ ಮಾಡಿ ನೋಡಿ. ಬೇಕಿದ್ರೆ ಲೆಫ್ಟ್ ಓವರ್ ಉಪ್ಪಿಟ್ಟಲ್ಲೂ ಮಾಡ್ಬೋದು. ಉಪ್ಪಿಟ್ಟನ್ನ ಸುಮ್ಮನೆ ಬಿಸಾಡೋಕ್ಕಿಂತ ಈ ರೀತಿ ಮಾಡ್ಕೊಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾನು ಇದನ್ನು ಬಾಕ್ಸೆಲ್ಲ ಪ್ಯಾಕ್ ಮಾಡಿ ಹಾಕಬೇಕು. ಒಟ್ಟಾರೆ ಮಕ್ಕಳು ಮತ್ತು ಮನೆಯವರು ಎಲ್ಲರೂ ಖುಷಿಯಾಗಿ ತಿಂದರೆ ಅಷ್ಟೇ ಖುಷಿಯಾಗಿರುತ್ತೆ ನಮ್ಮಗಳಿಗೆ ಮಾಡಿಕೊಡೋರಿಗೆ. ನಮ್ಮ ಮನೇಲಿ ನಮ್ಮ ಅಕ್ಕಂದರು, ನನ್ನ ಕಸಿನ್ ಸಿಸ್ಟರ್ಸು ಎಲ್ಲರೂ ಅಷ್ಟೇ ಮನೆಯಲ್ಲಿ ಮಕ್ಕಳಿಗೆ ಮತ್ತು ಮನೆಯವರಿಗೆಲ್ಲ ಅಡುಗೆ ಎಲ್ಲ ಮಾಡಿಟ್ಟು ಅದನ್ನೆಲ್ಲ ಪ್ಯಾಕ್ ಮಾಡಿ ಆನಂತರ ಮಧ್ಯಾಹ್ನದ್ದು ಅಡುಗೆ ಎಲ್ಲ ಮಾಡಿಟ್ಟು ಹೋಗೋವಂಥದ್ದು ನಮಗೆಲ್ಲ ರೂಢಿ. ನಾರ್ಮಲಿ ಎಲ್ಲರೂ ನಾವು ಮನೆಯವರಿಗೆ ಮಕ್ಕಳಿಗೆ ಯಾವ ರೀತಿ ತೊಂದರೆ ಆಗಬಾರ್ದು ಅಂತ ಯೋಚನೆ ಮಾಡ್ತೀವಿ. ಇಲ್ಲಿ ನೋಡಿ ನಮ್ಮ ಮನೆಯವ್ರು ಡ್ಯೂಟಿ ಹೊರಟರು, ಇವನು ಹೊರಟಿದ್ದಾನೆ. ನನ್ನ ಮಗನೂ ಸ್ಕೂಲಿಗೆ ಹೊರಟ. ಈಗ ನೋಡಿ ಏನೋ ಸಿಕ್ಕಿದೆ, ಆಟ ಆಡ್ತಾ ಇದ್ದಾನೆ. ಕಾರ್ ಬಂತು, ಕರ್ಕೊಂಡು ಹೋದರು ಅವರು. ಆನಂತರ ನಾನು ಮನೆಗೆ ಬಂದು ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸಿ ಎಲ್ಲ ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮುಗಿಸ್ದೆ. ಸ್ವಲ್ಪ ಬಟ್ಟೆ ಎಲ್ಲ ಇತ್ತು, ಸ್ವಲ್ಪ ವಾಶ್ ಎಲ್ಲ ಆಗಿ ಡ್ರೈಗೆ ಅಂಥೇಳಿ ಹೊರಗಡೆ ಇಟ್ಟಿದ್ದೀನಿ. ನೋಡಿ ಮಧ್ಯಾಹ್ನ 11:15 ಆಗಿರ್ಬೋದು. ಈಗ ಬಿಸಿಲು ತುಂಬ ಇದೆ. ಆನಂತರ ಸ್ವಲ್ಪ ಎಡಿಟಿಂಗ್ ಎಲ್ಲ ಇತ್ತು, ಆ ಕೆಲಸ ಎಲ್ಲ ಮುಗಿಸಿ ಆನಂತರ ನನ್ನ ಮಗ ಸ್ಕೂಲಿಂದ ಬಂದ. ಅವನದು ಫ್ರೆಶ್ ಅಪ್ ಎಲ್ಲ ಆಗಿ ಊಟ ಎಲ್ಲ ಆಗಿ ಈಗ ಓದ್ತಾ ಕೂತ್ಕೊಂಡಿದ್ದಾರೆ. ಇಲ್ಲಿ ನೋಡಿ ಓದೋ ಅಂಥದ್ದು ಇವರು. ಆ ಬುಕ್ಸು ನನ್ನ ದೊಡ್ಡ ಮಗಂದು LKG ಅಥವಾ UKG ಬುಕ್ಸ್ ಇರ್ಬೋದು. ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾನೆ ಅವ್ನ ಬುಕ್ಸ್ನೆಲ್ಲ. ನಾನು ಹಾಗೆ ಅದನ್ನೆಲ್ಲ ಬಿಸಾಕಕ್ಕೆ ಹೋಗಿಲ್ಲ, ಹಾಗೆ ಇಟ್ಟಿದ್ದೀನಿ. ಈಗಿದು ಇವನಿಗೆ ಹೆಲ್ಪ್ ಆಗ್ತಾಯಿದೆ, ಅದೇ ಖುಷಿ. ಇದರಲ್ಲಿ ಫ್ಯಾಮಿಲಿ ಫೋಟೋಸ್ ಎಲ್ಲ ಸ್ಟಿಕ್ ಮಾಡೋದಿತ್ತು, ಅದೆಲ್ಲ ಮಾಡಿದ್ದ. ಅದನ್ನೆಲ್ಲ ನೋಡಿಕೊಂಡು ಹೇಳ್ತಾ ಇದ್ದಾನೆ ಪಪ್ಪ, ಅಮ್ಮ, ಅಜ್ಜಿ, ಅಜ್ಜ ಅಂತ ಎಲ್ಲ ಖುಷಿಯಾಗಿ ನೋಡ್ತಾನೆ. ಬಟ್ ಓದು ಬರಿ ಅಂತ ಅಂದರೆ ಮಾತ್ರ ಆಗಲ್ಲ, ಹೀಗೆ ಆಟ ಆಡ್ಕೊಳ್ತಿರ್ತಾನೆ. ಅಷ್ಟರೊಳಗೆ ಅವನದೆಲ್ಲ ಓದಿ ಮುಗಿಸ್ದ ಅವನು. ಆನಂತರ ಏನೋ ಪೇಂಟಿಂಗ್ ಮಾಡ್ತೀನಿ ಅಂತ ಎಲ್ಲ ಹೇಳಿ ಕೂತ್ಕೊಂಡು ಪೇಂಟ್ ಮಾಡ್ತಾ ಇದ್ದ. ಅವನು ಯಾವ್ದಾದ್ರು ಒಂದು ಡ್ರಾಯಿಂಗ್ ನೋಡ್ದ ಅಂದರೆ ಅವನಿಗೆ ಇಷ್ಟ ಆಯಿತು ಅಂದರೆ ಅವನು ಅದು ಮಾಡಲೇಬೇಕು. ಅದು ಎಷ್ಟೊತ್ತಾದರೂ ಆಗಲಿ ಕೂತ್ಕೊಂಡು ಮಾಡ್ತಾ ಇರ್ತಾನೆ. ಆನಂತರ ಸಂಜೆ ಏನಾದರೂ ಮಾಡಿಕೊಡೋಣ ಅಂತ ಹೇಳಿ ನಾನು ಇಲ್ಲಿ ಓಟ್ಸು ಮತ್ತು ಬಾದಾಮಿ ಪೌಡರು ಹಾಗೆ ಸ್ವಲ್ಪ ಬೆಲ್ಲ ಮತ್ತು ಹಾಲನ್ನು ಹಾಕಿ ಇಲ್ಲಿ ಕುದಿಲಿಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಯಾವುದೇ ರೀತಿಯಾದ ತುಪ್ಪ ಗಿಪ್ಪ ಏನೂ ಹಾಕಿಲ್ಲ, ಜಸ್ಟ್ ಹಾಗೆ ಮಾಡಿಕೊಟ್ಟೆ. ಆನಂತರ 8:30 ಆಗ್ತಾ ಬಂತು. ನಮ್ಮ ಮನೆಯವ್ರು ಬರ್ತಾರೆ ಅಂತ ಅವರಿಗೆ ಸ್ನ್ಯಾಕ್ಸ್ ಥರ ಏನಾದ್ರು ಇರಲಿ ಅಂತ ಆಮ್ಲೆಟ್ ಮಾಡ್ತಾ ಇದ್ದೀನಿ. ಈ ರೀತಿ ಈರುಳ್ಳಿ ಎಲ್ಲ ಹಾಕಿ ಮಾಮೂಲಿ ಆಮ್ಲೆಟ್ ಮಾಡ್ತೀವಲ್ಲ ಅದೇ ಥರ ಮಾಡಿ ಮಯೋನೀಸು ಮತ್ತು ಕೆಚಪ್ ಹಾಕಿ ಇದನ್ನು ರೋಲ್ ಮಾಡಿ ಇಡಬೇಕು. ಬೇಕಿದ್ರೆ ಇದಕ್ಕೆ ರೈಸ್ ಹಾಕಿ ಕೂಡ ಮಾಡ್ಬೋದು. ಸುಶಿ ತಿಂತೀವಲ್ಲ ಆ ರೀತಿಯಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ರಾತ್ರಿ ಊಟಕ್ಕೆ ಜಸ್ಟ್ ಚಪಾತಿ ಮತ್ತು ಚಟ್ನಿ ಮಾಡಿದ್ದೆ. ಅದರಲ್ಲಿ ತರಕಾರಿಗಳು ಇಲ್ಲದೇನೂ ಒಂದಿನದ ಅಡುಗೆ ಹೇಗೆ ಮಾಡ್ಬೋದು ಅನ್ನೋದೇ ತೋರಿಸೋದಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.